ರಾಜೀನಾಮೆ ಕೊಡಬೇಕು ಅಂತ ಆರ್ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಮಾಡಲಿ ಅಪ್ಪ, ಪ್ರತಿಭಟನೆ ಮಾಡಲಿ. ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ, ಹಂಗರ್ ಸ್ಟ್ರೈಕು ಕೂತ್ಕೊಳ್ಳಿ, ನಾವು ಒಂದು ಸರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಇಲ್ಲಿ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJPಯವರು ಲೋಪ ಇದೆ ಅಂತ ಇದಾರಲ್ಲ, ಏನು ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ನಾನು ಇವಾಗಿಂದಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗೂ ಕೂಡ KPSA ಬಗ್ಗೆ, KEA ಬಗ್ಗೆ ಮತ್ತು ನಮ್ಮ ಯುವಕರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸೇ ಮಾಡ್ತಾ ಇರೋದು. ಈಗಲೂ ಕೂಡ ಹಿಂದೆ ಯಾವ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿಗಳಿಗೆ 3.5 ತಾಸು ಕೂಡಿಸ್ಬಿಟ್ಟು DC SP ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದು? ಎಷ್ಟು ಸರಿ ಯಾವ ಮಂತ್ರಿ, BJP ಮಂತ್ರಿಗಳು ಬಂದು KEA ಹೇಗೆ ನಡೆಸ್ತಾ ಇದೆ, KPSC ಹೇಗೆ ನಡೆಸ್ತಾ ಇದೆ, ನಾವು ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದೀವಿ ಅಂತ ಒಂದೊಂದು ತಾಸು ಪ್ರೆಸ್ ಮೀಟ್ ಮಾಡೋದು ನೋಡಿದ್ದೀರಾ? ಎಲ್ಲನಾ ತೋರಿಸ್ಬಿಡಿ. BJPಯವರು ಒಂದ್ಸರಿ ಮಾಡಿರೋದು. ಸರ್, ಅರ್ಧ ಗಂಟೆ ನೀವು ರಾಜೀನಾಮೆ ಕೊಡಬೇಕು ಅಂತ ಆರ್ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಮಾಡಲಿ ಅಪ್ಪ, ಪ್ರತಿಭಟನೆ ಮಾಡಲಿ. ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ, ಹಂಗರ್ ಸ್ಟ್ರೈಕು ಕೂತ್ಕೊಳ್ಳಿ, ನಾವು ಒಂದು ಸರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಇಲ್ಲಿ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJPಯವರು ಲೋಪ ಇದೆ ಅಂತ ಇದಾರಲ್ಲ, ಏನು ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ನಾನು ಇವಾಗಿಂದಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗೂ ಕೂಡ KPSA ಬಗ್ಗೆ, KEA ಬಗ್ಗೆ ಮತ್ತು ನಮ್ಮ ಯುವಕರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸೇ ಮಾಡ್ತಾ ಇರೋದು. ಈಗಲೂ ಕೂಡ ಹಿಂದೆ ಯಾವ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿಗಳಿಗೆ 3.5 ತಾಸು ಕೂಡಿಸ್ಬಿಟ್ಟು DC SP ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದು? ಎಷ್ಟು ಸರಿ ಯಾವ ಮಂತ್ರಿ, BJP ಮಂತ್ರಿಗಳು ಬಂದು KEA ಹೇಗೆ ನಡೆಸ್ತಾ ಇದೆ, KPSC ಹೇಗೆ ನಡೆಸ್ತಾ ಇದೆ, ನಾವು ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದೀವಿ ಅಂತ ಒಂದೊಂದು ತಾಸು ಪ್ರೆಸ್ ಮೀಟ್ ಮಾಡೋದು ನೋಡಿದ್ದೀರಾ? ಎಲ್ಲನಾ ತೋರಿಸ್ಬಿಡಿ.